ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೆಲವೇ ಕ್ಷಣಗಳಲ್ಲಿ ಬಿಡದಿಯನ್ನು ತಲುಪುವಂಥದ್ದು. ಮಾಜಿ ಸಂಸದಂತ ಡಿ ಕೆ ಸುರೇಶ್ ಕೂಡ ಅಂತಿಮ ದರ್ಶನ ಮಾಡಲಿಕ್ಕೆ ಇಲ್ಲಿಗೆ ಬಂದಿರುವಂಥ ಸದ್ಯ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಸಾಕಷ್ಟು ಪ್ರಬುದ್ಧ ರಾಜಕಾರಣಿ ಇವತ್ತು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನೀವು ಕೂಡ ಅಂತಿಮ ದರ್ಶನ ಏನು ಹೇಳಿ? ಬಹುಶಃ ಇವತ್ತು ಅವರ ಆಶಯಗಳು ನಮ್ಮ ಜೊತೆ ಇದೆ, ಅವರ ಕನಸುಗಳು ನಮ್ಮ ಜೊತೆ ಇದೆ, ಅವರ ಮಾರ್ಗದರ್ಶನ ನಮ್ಮ ಜೊತೆ ಇದೆ, ಅವರ ಆಶೀರ್ವಾದ ನಮ್ಮ ಜೊತೆ ಇದೆ. ಸೊ ಹಾಗಾಗಿ ನಾವು ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಹುಶಃ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ರು, ಇಡೀ ವಿಶ್ವಕ್ಕೆ ಬೆಂಗಳೂರನ್ನ ಪರಿಚಯ ಮಾಡಿಸಿದಂತ ಕೀರ್ತಿ ಎಸ್ ಎಂ ಕೃಷ್ಣರವರಿಗೆ ಸಲ್ತದೆ. ಇವರ ಬಾಳಿಗೆ ಒಂದು ಹೊಸ ದೀಪವನ್ನ ಹಚ್ಚಿದಂತ ಒಂದು ಕೆಲಸವನ್ನ ಮಾಡಿದಂಥವರು ಎಸ್ ಎಂ ಕೃಷ್ಣರವರು. ಬೆಂಗಳೂರಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಇಡೀ ದೇಶದ ಒಂದು ವ್ಯವಸ್ಥೆ ಬಗ್ಗೆ, ಆಡಳಿತದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ರೈತರು ಪಾಡಿ ತಗೋಬೇಕು ಅಂತ ಅಂದ್ರೆ ಕಷ್ಟ ಇದೆ. ಅವತ್ತು ಡಿಜಿಟಲೀಕರಣ ಮಾಡಿಸಿ RTCಯನ್ನ, ಕಂಪ್ಯೂಟರ್ RTCಯನ್ನ ಮಾಡತಕ್ಕಂಥ ಭೂಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂತ ಕೆಲಸ ಮಾಡಿದ್ರು. ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಹಿಡಿಯುವಂತ ರಾಜಕಾರಣಿ ಅನ್ನೋದು ಎಸ್ ಎಂ ಕೃಷ್ಣ ಅಂತ ಹೇಳಿದ್ರು. ಅದನ್ನೇ ಹೇಳಿದ್ದು, ನಾನು ಮಾರ್ಗದರ್ಶಕರಾಗಿದ್ದಾರೆ, ದಾರ್ಶನಿಕರಾಗಿದ್ದಾರೆ. ಬಹುಶಃ ಅವರ ನಡೆ ನುಡಿಗಳು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿರ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರವೀಣ್ MS ಪವರ್ TV ಬಿಡದಿ.